ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ. ಮಂಜು ಹೇಳಿದರು ಇವತ್ತು ಲೀವ್ ಇದೆ, ಹಂಗಾಗಿ ಐಸ್ ಕ್ರೀಮ್ ತಿನ್ಕೊಂಬರೋಣ ಬಾ ಅಂತ ಹೇಳ್ಬಿಟ್ಟು, ಮತ್ತೆ ಫ್ರೀ ಆಗಲ್ಲ 4-5 ಡೇಸ್ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ. ನೈಟು ಐಸ್ ಕ್ರೀಮ್ ತಿನ್ನೋದು ನನಗೆ ಹೇಳಿದ್ದೆ, ನೈಟ್ ಟೈಮ್ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುತ್ತೆ ಅಂತ. ನನಗೆ ಏನೇ ಕೇಳಿದ್ರು ಪಾಪ ಇಲ್ಲ ಅಂತ ಹೇಳಲ್ಲ. ಹೊರಡ್ತಾ ಇದ್ದೀವಿ, ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ. ಇಲ್ಲಿದ್ದು ಆಲ್ಮೋಸ್ಟ್ ನೈಟ್ ಟೈಮ್ ಅನಿಸುತ್ತೆ, ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಇರುತ್ತೆ. ಹೊರಗಡೆ ಎಲ್ಲ ಹೋಗ್ತಾರೆ. ಬಟ್ ಹೆಣ್ಮಕ್ಳು ಗಂಡು ಮಕ್ಳು ಅಂತೇನಿಲ್ಲ, ನನಗೆ ಭಯ ಹೊರಗಡೆ ಹೋಗೋದು. ನಾನು ಎಲ್ಲೂ ಹೋಗೋದೇ ಇಲ್ಲ, ಒಳಗಡೆನೇ ಇರ್ತೀನಿ ಆಲ್ಮೋಸ್ಟ್ ಆಲು. ನಾನು ಅದೇ ಮಂಜು ಹೇಳಿದರು, ಬಾರಮ್ಮ ಹೋಗ್ಬಿಟ್ಟು ಬರೋಣ, ಏನಕ್ಕೆ ಹಿಂಗೆ ಆಡ್ತೀಯಾ, ನೈಟ್ ಟೈಮ್ ಆಲ್ಮೋಸ್ಟ್ ಇಲ್ಲೆಲ್ಲ ಹೊರಗಡೆ ಓಡಾಡ್ತಾರೆ ಅಂಥೇಳಿ. ಎಲ್ಲೋ ಒಂದು ಕಡೆ ಭಯ ಇರುತ್ತಲ್ಲ, ಹಂಗಾಗಿ ನಾನು ಒಬ್ಬಳೇ ಆದರೂ ಹೋಗಲ್ಲ, ಮಂಜು ಇರ್ತಾರೆ, ಹಂಗಾಗೋಸ್ಕರ ಅವ್ರ ಜೊತೆ ಹೋಗ್ಬಿಟ್ಬಿಡ್ತೀವಿ. ಕ್ಯಾಬ್ ಬುಕ್ ಮಾಡಿದ್ದಾರೆ. ಇವತ್ತು ಗಾಡಿ ಇಲ್ಲ, ಗಾಡಿಗೆ ಆಫೀಸ್ಗೆ ಹೋಗಿದ್ದೆ, ಇವ್ರು ಲೀವಲ್ಲಿ ಇದ್ರಲ್ಲ ಇವತ್ತು, ಹಾಗಾಗಿ ಹೋಗ್ಬಿಟ್ಟು ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ನೋಡೋಣ ಅಲ್ಲಿ ಏನೇನಾಗುತ್ತೆ ಅಂತೇಳಿ. ಅಡುಗೆ ಎಲ್ಲ ಆಗಿದೆ. ಇವತ್ತು ಮಂಡೇ, ಸೊ ಎಕ್ಸ್ಟ್ರಾ ಡೇ ಮಾಡಿದ್ದು ಮಟನ್ ಸಾಂಬಾರೆಲ್ಲ ಇತ್ತು, ನಾನು ತಿಂದಿಲ್ಲ. ಇವ್ರು ಬಂದರೆ ತಿನ್ಕೊತಾರೆ. ಆಲ್ಮೋಸ್ಟ್ ಇವಾಗ ಇಂಡಿಯಾದಲ್ಲಿ ಮಿಡ್ನೈಟ್ ಆಲ್ಮೋಸ್ಟ್ ಎಷ್ಟಾಗಿದೆ ಅಂದರೆ 2 o'clock ಆಗಿದೆ. ಇಲ್ಲಿ 8:35 ಏನೋ ಆಗಿದೆ ಅಷ್ಟೇ ಟೈಮಿಂಗ್ಸು. ನಮ್ಮದು ಅಲ್ಲಿ ಕನ್ಸಿಡರ್ ಲೆಕ್ಕದಲ್ಲಿ ಇವಾಗ ಮಂಡೇ ಬರುತ್ತೆ, ಅಲ್ಲ ಟ್ಯೂಸ್ಡೇ ಬರುತ್ತೆ. ಇಲ್ಲಿ ಕನ್ಸಿಡರ್ ಲೆಕ್ಕದಲ್ಲಿ ಮಂಡೇ ಅಷ್ಟೇ ಬರುತ್ತೆ. ನೋಡೋಣ. ಮಂಜು ಹೇಳ್ತಾರೆ, ನೀನು ಯಾವ ಕಲ್ಚರ್ನ ಫಾಲೋ ಮಾಡ್ತೀಯ ಅದನ್ನು ಮಾಡು, ಓಕೆ ಅಂತ. ಬಟ್ ನಾನು ಇಲ್ಲಿ ಲೆಕ್ಕದಲ್ಲಿ ನಾನು ನಾನ್ ವೆಜ್ ತಿನ್ಬೋದು, ಬಟ್ ಅಲ್ಲಿ ಲೆಕ್ಕದಲ್ಲಿ ತಿನ್ನಲ್ಲ. ಮಮ್ಮಿ ಬನ್ನಿ, ಹೊರಡ್ಬಿಡೋಣ, ಏನಾಗುತ್ತೆ ಗೊತ್ತಿಲ್ಲ. ಇವತ್ತು ಆಲ್ಮೋಸ್ಟ್ ಬನ್ನಿ, ಇವಾಗ ಎಷ್ಟು ಸಂಜೆ ಆಗಿದೆ, ಫುಲ್ ನೈಟ್ ಆಗಿಬಿಟ್ಟಿದೆ ಇವಾಗ. ಹಾಂ ಮಮ್ಮಿ ರೆಡಿ ಆದೆ, ಬನ್ನಿ. ನೋಡಿ ಗೈಸ್, ನೈಟ್ ಅಲ್ಲಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಮಿಡ್ ನೈಟ್ ಆಗಿದೆ. ನಾ ರೆಡಿ ಅದೇ, ಬನ್ನಿ. ಏನು ಬೇಡ, ಬನ್ನಿ. ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ, ಹಂಗಾಗಿ ಮತ್ತೆ ಬಂದೆ ಹಾಕೊಂಡೋಗೋಣ ಅಂತೇಳಿ. ತುಂಬ ನ್ಯಾಚುರಲ್ಲಾಗಿ ವಿಡಿಯೋ ಬರ್ತಿದೆ ಅಂದ್ಕೊತಿದ್ದೀನಿ. ಕಿಚ್ಚಾಡ್ಕೊಂಡು ಕೂಗಾಡ್ಕೊಂಡೆಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಪ್ಲೀಸ್ ಇಷ್ಟ ಆದವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬನ್ನಿ, ಬನ್ನಿ, ಇವಾಗ ಹೋಗ್ತಾ ಇದ್ದೀನಿ, ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಂ, ಲೈಟ್ ಆಫ್ ಮಾಡಲ ಮಮ್ಮಿ? ಲೈಟ್ ಆಫ್ ಆಯಿತು. ಆಲ್ಮೋಸ್ಟ್ ಇಲ್ಲಿ ಎಲ್ಲರದ್ದು ಹೋಮ್ ಟೂರ್ ಮಾಡ್ತೀನಿ, ಸ್ವಲ್ಪ ದಿನ ಹೋಮ್ ಟೂರ್ ಮಾಡಿ ಹೇಳ್ತೀನಿ. ಎಲ್ಲ ಆಯಿತು, ಎಲ್ಲಾದ್ರೂ ನಮ್ಮ ಕಲ್ಚರ್ನ ನಾವು ಬಿಡಬಾರ್ದಲ್ವಾ. ಪೂಜೆ ಎಲ್ಲ ಮಾಡಿ ಹೊರಡ್ತಾ ಇದ್ದೀವಿ. ಹಾಲ್ದಿರಲಿ. ಇಲ್ಲಿ ಎಲ್ಲ ಕಳ್ತನ ಅದೆಲ್ಲ ಆಗಲ್ಲ. ಮಂಜು ಹೇಳ್ತಾ ಇರ್ತಾರೆ, ನೀನು ಹಾಕಿರೋದೆಲ್ಲ ಗೋಲ್ಡು ಅಂತ ಗೊತ್ತಾದರೆ ಕಿಡ್ನಾಪ್ ಮಾಡ್ತಾರೆ ಕಣೆ ನಿನ್ನ ಅಂತ. ಬಟ್ ಇಲ್ಲಿ ಅವರಿಗೆ ಇದು ಗೋಲ್ಡೇ ಅಂತ ಗೊತ್ತಿಲ್ವಂತೆ, ಅಂದರೆ ಲೈಕ್ ಸುಮ್ಮನೆ ಫ್ಯಾಷನ್ನಾಗೆಲ್ಲ ಹಾಕೊತಾರೆ ಅಂತ ಅಂದ್ಕೊತಾರಂತೆ. ಮ್ಯೂಸಿಕ್ ಯಾವಾಗಲೂ ಎಂಟರ್ಟೈನ್ಮೆಂಟ್ ಇರುತ್ತೆ ಗೈಸ್, ಇಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ. ಯಾವಾಗಲೂ ಸಾಂಗು, ಹಾಡು, ಡ್ಯಾನ್ಸು ಎಲ್ಲವಾಗಲೂ ಇರುತ್ತೆ. ನನಗಿನ್ನ ಇಲ್ಲಿ ಟೈಮಿಂಗ್ಸಿಗಿನ್ನ ಸೆಟ್ ಆಗಿಲ್ಲ. ತುಂಬ ಡಿಫ್ರೆನ್ಸ್ ಇದೆ, ನಮ್ಮ ಇಂಡಿಯಾಗೂ ತುಂಬ ಡಿಫ್ರೆನ್ಸ್ ಇದೆ. ಏನೋ ಕುಕ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಮಿಷಿನ್ ಬಟ್ಟೆ ವಾಶ್ ಆಗಿದೆ, ಬಂದ್ಬಿಟ್ಟು ನೋಡ್ತೀನಿ ಏನಾಗಿದೆ ಅಂತೇಳಿ.
ಅವ್ರು ಹೊರಗಡೆ ಬಂದಿಲ್ವಾ? ಮಮ್ಮಿ ನಾನು ಇಲ್ಲಿ ಬಂದೆ. ಹಾಯ್. ನೀವು ಅಲ್ಲೇ ಇದ್ದೀರಾ ಇನ್ನು ಮೇಲೆ? ಎಲ್ಲಿಂದ? ಏಯ್ ಕಮ್. ಏನಕ್ಕೆ? ಬನ್ನಿ ಮತ್ತೆ. ಅವರಿನ್ನು ಮೇಲೇನೇ ಇದ್ದಾರೆ. ನಾನು ಕೆಳಗಡೆ ಬಂದೆ, ಅವ್ರು ಬಂದಿದ್ದಾರೆ ಅಂತೇಳಿ. ಅವರಾದ್ರು ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಅವ್ರು ಮಾತಾಡ್ತಿದ್ದಾರೆ. ಮೇಲೆ ಇದ್ದಾರೆ ಅವರು. ಇಲ್ಲಿ ಕಲ್ಚರ್ ಹೆಂಗಿದೆ ಗಾಯ್ಸ್ ನೋಡಿ, ಎಷ್ಟು ಮ್ಯೂಸಿಕ್ ಬರ್ತಾ ಇದೆ. ಬಟ್ ಗೊತ್ತಿಲ್ಲ ಅದು ಏನು ಇಲ್ಲೇನು ಎಫೆಕ್ಟ್ ಆಗಲ್ಲ, ಬಟ್ ಕೇಳಿಸ್ತಾ ಇದೆ. ಆಲ್ಮೋಸ್ಟ್ ಅರೌಂಡ್ 3 o'clock 3:30 ಸಮಥಿಂಗ್ ಅಲ್ಲಿವರೆಗೂ ಡ್ಯಾನ್ಸ್ ಎಲ್ಲ ಮಾಡ್ತಾಯಿರ್ತಾರೆ. ನಮಗೆ ಎಲ್ಲ ಸ್ವಲ್ಪ ಇದನ್ಸುತ್ತೆ. ಅವ್ರವ್ರ ಕಲ್ಚರ್ನ ನಾವು ರೆಸ್ಪೆಕ್ಟ್ ಮಾಡಬೇಕು ಗೈಸ್. ಅದೀಗ ಅವ್ರು ನಮ್ಮ ಕಡೆಗೆ ಬಂದಾಗ ನಮ್ಮ ಕಲ್ಚರ್ನ ರೆಸ್ಪೆಕ್ಟ್ ಮಾಡ್ತಾರಲ್ಲ. ಸೊ ಹಂಗಾಗಿ ಯಾ ಮತ್ತು ಇಲ್ಲಿ ಎಲ್ಲ ತುಂಬ ಫನ್ ಮಾಡ್ತಾರೆ. ನಮ್ಮ ಕಡೆ ಥರ ಅಂದರೆ ಹೆಣ್ಮಕ್ಳುಗಳೆಲ್ಲ 6 ಗಂಟೆ ಮೇಲೆ ಹೊರಗಡೆ ಹೋಗಬಾರ್ದು, ಲೈಕ್ ಆ ಥರ ಏನಿಲ್ಲ. ಬಟ್ ಅದು ಓಕೆ, ಬಟ್ ಎಲ್ಲ ಫ್ರೀಡಮ್ ಗೈಸ್. ಆ್ಯಕ್ಚುಲಿ ಇಲ್ಲಿಯ ರಾಣಿ ಬಂದು ಹೆಣ್ಮಕ್ಳೇ. ಅದು ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿ, ಇಲ್ಲಿದ್ದು ರಾಣಿ ಬಂದು ಹೆಣ್ಮಕ್ಳೇ. ಹೆಣ್ಮಕ್ಳಿಗೆ ವಿಶೇಷ ಸ್ಥಾನ ಇದೆಯಂತೆ ಈ ಪ್ಲೇಸಲ್ಲಿ. ಐ ಥಿಂಕ್ ರಾಣಿ ಹೆಸ್ರು ಗೊತ್ತಿಲ್ಲ, ತಿಳ್ಕೊಂಡ್ಬಿಟ್ಟು ನಾನು ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಲಾಸ್ಟ್ ಟೈಮ್ ಹೋಗಿದ್ವಿ ನಾವು ಅಮೆಝಾನ್, ಅಲ್ಲಿ ಇದೆ ಅದು. ಈ ಕಡೆ ಗೈಸ್ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಯಾವುದೇ ಭೇದ ಭಾವ ಇಲ್ಲ. ಎಲ್ಲ ಹೆಣ್ಮಕ್ಳು ಎಲ್ಲ ಕೆಲಸಗಳನ್ನೂ ಮಾಡ್ತಾರೆ. ಕುಕ್ ಮಾಡೋಕ್ಕೆ ಬಾಯ್ಸ್ ಬರ್ತಾರೆ, ಆ್ಯಂಡ್ ಡ್ರೈವಿಂಗ್ಗೆ ಗರ್ಲ್ಸ್ ಹೋಗ್ತಾರೆ. ಆ ಥರ ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ ಗೈಸ್ ಇಲ್ಲಿ. ಒಂದೊಂದು ಟೈಮ್ ಅನಿಸುತ್ತೆ ಹೆಂಗೆ ಇದೆಲ್ಲ ಆಗುತ್ತೆ ಅಂತೇಳಿ. ಬಟ್ ಇಲ್ಲಿದ್ದು ತುಂಬ ಕಲ್ಚರ್ಗಳು ನಮಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಜಸ್ಟ್ ಲೈಕ್ ಫನ್ ಅವತ್ತು ಅಂದರೆ ಇಲ್ಲಿ ಬಂದು ತುಂಬ ರಿಚ್ ಪರ್ಸನ್ಸು ಇದ್ದಾರಂತೆ, ತುಂಬ ಪೂರ್ ಪರ್ಸನ್ಸು ಇದ್ದಾರಂತೆ. ಮಿಡಲ್ ಕ್ಲಾಸ್ ಇಲ್ಲ, ನಮ್ಮ ಥರ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಇಲ್ಲ ಗೈಸ್. ಇಲ್ಲಿ ತುಂಬ ರಿಚ್ ಪರ್ಸನ್ಸು ಇದ್ದಾರೆ, ತುಂಬ ಬಡವರಿದ್ದಾರೆ. ಮಿಡಲ್ ಕ್ಲಾಸ್ ಇಲ್ಲ. ಆ ಥರ ಇಲ್ಲಿ ಆ ಥರ ಇರುತ್ತೆ. ಬಸ್ ಶ್ರೀಮಂತರಾಗ್ತಾನೇ ಹೋಗ್ತಾ ಇದ್ದಾರೆ, ಬಡವರು ನೀವು ಬಡವರಾಗೇ ಇದ್ದಾರೆ. ಗೊತ್ತಿಲ್ಲ ಏನಕ್ಕೆ ಅಂತೇಳಿ. ಬಟ್ ಇಲ್ಲಿಗೆ ಟ್ಯಾಕ್ಸ್ ಫ್ರೀ, ಯಾವುದಕ್ಕೂ ಟ್ಯಾಕ್ಸ್ ಇಲ್ಲ. ಅರೌಂಡು ಪೆಟ್ರೋಲ್ ರೇಟ್ ಕಡಿಮೆ ಇದೆ, ಬಟ್ ಎಷ್ಟು ಅಂತ ಗೊತ್ತಿಲ್ಲ, ತಿಳ್ಕೊಂಬಿಟ್ಟು ನಾನು ನಿಮಗೆ ಹೇಳ್ತೀನಿ. ನಮ್ಮ ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ, ಇಲ್ಲಿ ಪೆಟ್ರೋಲ್ ರೇಟ್ ಕಡಿಮೆ ಇದೆ. ಮತ್ತು ನಾನು ಮತ್ತೆ ಮೇಲೆ ಬಂದೆ. ಹಿಗ್ಗು ಬಾಯ್ಲ್ ಮಾಡೋಕ್ಕೆ ಇಟ್ಬಿಟ್ಟಿದ್ದೆ, ಮರ್ತೋಗ್ಬಿಟ್ಟಿದ್ದೆ. ನೋಡಿ, ಎಗ್ಗು ಬಾಯ್ಲ್ಡ್ ಆಗ್ತಾಯಿದೆ, ಮರ್ತ್ಬಿಟ್ಟಿದ್ದೀನಿ ನಾನು ಹೋಗಿದ್ದಿದ್ರೆ ಹಂಗೇನಿಲ್ಲ, ಕಾಲ್ ಮಾಡಿ ಹೇಳಿದ್ರೆ ಯಾರಾದರೂ ಆಫ್ ಮಾಡ್ತಿದ್ರು. ಲಾಕೆಲ್ಲ ಇರೋಲ್ಲ, ಅಂದರೆ ಕುಕ್ ಬರ್ತಾಯಿರ್ತಾರಲ್ಲ ಅವರು ಯಾವಾಗಾದ್ರೂ ಬಂದು ಮತ್ತು ಕೀ ಇಲ್ಲ ಅಂತ ಹಿಂಸೆ ಅಂತ ಇಲ್ಲಿ ಇಲ್ಲೆಲ್ಲ ಲಾಕ್ ಮಾಡಲ್ಲ, ಓಪನ್ ಆಗಿರುತ್ತೆ ಎಲ್ಲ. ಅಂದರೆ ಕಳ್ತನ ಏನೂ ಆಗಲ್ಲ ಗೈಸ್ ಇಲ್ಲಿ. ಆಲ್ಮೋಸ್ಟ್ ನೋಡೋದಕ್ಕೆ ಮಾತ್ರ ಪೀಪಲ್ಸ್ ಎಲ್ಲ ಸ್ವಲ್ಪ ರಫಾಗಿ ಕಾಣಿಸ್ತಾರೆ. ಈ ತುಂಬ ನಮ್ಮ ಮಂಜು ಹೇಳ್ತಿರ್ತಾರಲ್ಲ, ಯಾವಾಗೂ ತುಂಬ ಸಾಫ್ಟು ಮೆಂಟಾಲಿಟಿ ಇರುತ್ತೆ. ಎಲ್ಲರೂ ಅದೇ ಹೇಳ್ತಾಯಿರ್ತಾರೆ, ಯಾವುದೇ ಕಂಟ್ರಿಗೆ ಹೋದ್ರೂ ಯಾರ ಬಗ್ಗೆನೂ ಜಡ್ಜ್ ಮಾಡಬಾರ್ದು. ಸೊ ಮನುಷ್ಯನ ನೋಡಿದ ತಕ್ಷಣ ನಾವು ಜಡ್ಜ್ ಮಾಡಬಾರ್ದು ಗೈಸ್. ಅವ್ರು ಹೆಂಗೆ ಅಂತ ಅವ್ರ ಜೊತೆಗಿದ್ದು ನಾವು ಅದನ್ನು ಫೇಸ್ ಮಾಡಿದ ಮೇಲೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ನನಗೆ ಅದನ್ನು ಫಸ್ಟು ಬಿಫೋರ್ 4-5 ಇಯರ್ಸ್ ಬ್ಯಾಕ್ ನನಗೆ ಅನ್ನಿಸ್ತಾ ಇತ್ತು, ಏನಾದ್ರೂ ಅಲ್ಲಿ ಇಲ್ಲಿ ಕಳಿಸುವಾಗ ಬೇಡ, ಜನಗಳು ಹಿಂಗೆ ಅಂತೆಲ್ಲ ಹೇಳಿದರು. ಹಂಗಾಗಿ ಇವಾಗ ಏನಿಲ್ಲ. ಸೊ ತುಂಬ ಅಂದರೆ ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ತಾರೆ ಗೈಸ್. ನಮಗೆ ತೊಂದರೆನೂ ಕೊಡಲ್ಲ, ಸೊ ತೊಂದರೆನೂ ಮಾಡಲ್ಲ. ಇಲ್ಲಿ ರೂಲ್ಸ್ ಪ್ರಕಾರ ಗೈಸ್ ಯಾರೇ ಆದ್ರೂ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡ್ತಾರೆ.
ಸರ್ ನಮ್ಮ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಕಲ್ಚರ್ ಇರುತ್ತಲ್ಲ, ಹಾಗಾಗಿ ಎಲ್ಲರೂ ಅಷ್ಟೇ ಎಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಅದಾದಮೇಲೆ ಮತ್ತು ಇದೇನು ಏನಂತಾರದು, ಕ್ರೈಮ್ ಅವೆಲ್ಲ ಇರಲ್ಲ. ಸೊ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್, ದಟ್ಸ್ ಇಟ್. ಇಲ್ಲ ಇಲ್ಲ ಪಾಸಾಚಿಂಗ ಅದು ನಾವು ಇಷ್ಟೊತ್ತಿನಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದ್ವಿ. ಒಂದು 2 ಗಂಟೆ ಹತ್ತೆಲ್ಲ ಹೋಯ್ತು. 2 ಗಂಟೆಗೆಲ್ಲ ಹೋಗ್ತಾರೆ, ಬಟ್ ನಾವು ಹೋಗೋದು ಅಷ್ಟು ಸೇಫ್ ಇಲ್ಲ. 3887 ರೈಟ್? ಯಾ 3887 ಗಾಡಿ ಬಂತು ಗೈಸ್. ಇವರು ಮಂಜು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಬಾ ಅಂತ ಹೇಳಿದ್ದು, ಬಟ್ ಅಲ್ಲಿ ಹೋದಾಗ ಪ್ಲ್ಯಾನೇ ಚೇಂಜ್ ಆಗೋಯ್ತು. ಚೆನ್ನಾಗಿತ್ತು ಒಳಗಡೆ ಎಲ್ಲ. ಆಲ್ಮೋಸ್ಟ್ ಲೇಟ್ ನೈಟೇ ಅನಿಸುತ್ತೆ. ಎಲ್ಲರೂ ಬಂದುಬಿಟ್ಟು ಹುಡುಗ ಹುಡುಗಿ ಎಲ್ಲೊಂದು ಡಿಫ್ರೆನ್ಸ್ ಇರಲ್ಲ, ಆರಾಮಾಗಿ ಬಂದು ಏನು ಬೇಕೋ ಅದೆಲ್ಲ ತಿಂದ್ಕೊಂಡು ಹೋಗ್ತಾ ಇರ್ತಾರೆ. ಏನು ಬೇಕೇನೆ ಬಾಯ್ ಬಿಟ್ಟು ಕೇಳೋದೇನು ಮುಜುಗರ ಗರ ಗರ ಮುಜುಗರ. ಬೈತಾ ಇದ್ರು, 2 ಕಪ್ನ ಆರ್ಡ್ರ್ ಮಾಡಿಬಿಟ್ಟಿದ್ಯಾ ಅಂತ ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಐಸ್ ಕ್ರೀಮ್ ನಾನು ತಿನ್ನೋಕ್ಕೆ ಅಂತ ಹೋದೆ, ಬಟ್ ಅದು ನೈಟ್ ಬೇರೆ ಆಗಿತ್ತಲ್ಲ, ಅದು ನನಗೆ ಕೋಲ್ಡ್ ಬಾಯಿಗೆ ಹಾಕಿದ್ರೇ ಕ್ಯಾವಿಟೀಸ್ ಪ್ರಾಬ್ಲಮ್ ಇದೆ. ಫುಲ್ಲು ಅದು ಜುಮು ಜುಮು ಅನ್ನೋಕ್ಕೆ ಸ್ಟಾರ್ಟ್ ಆಗಿತ್ತು ಅಲ್ಲೂ, ಹಂಗಾಗಿ ನಾನು ತಿನ್ನಲಿಲ್ಲ. ನಾನು ಪಿಜ್ಜಾನ ಆರ್ಡ್ರ್ ಮಾಡಿಬಿಟ್ಟು ಪಿಜ್ಜಾ ತಿಂದೆ. ಹೇಳ್ತಾಯಿದ್ರು 2 ಕಪ್ ಆರ್ಡ್ರ್ ಮಾಡ್ತೀಯಾ ತಿನ್ನಲ್ಲ, ನೀನು ತಿನ್ನಲ್ಲ, ನಾನು ತಿನ್ನಬೇಕು ಅಂತ ಹೇಳ್ಬಿಟ್ಟು. ನಾನು ಎಲ್ಲನೂ ಆರ್ಡ್ರ್ ಮಾಡ್ಕೊತೀನಿ, ಬಟ್ ಏನಕ್ಕೆ ಗೊತ್ತಿಲ್ಲ ತಿನ್ನೋಕ್ಕಾಗಲ್ಲ. ನನಗೆ ಖಾರದ ಐಟಮ್ಸ್ ಎಲ್ಲ ಇಷ್ಟ, ಬಟ್ ಸ್ವೀಟ್ ಅಷ್ಟು ನಾನು ಇಷ್ಟಪಡಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿ ಗೈಸ್. ಸಬ್ಸ್ಕ್ರೈಬ್ ಆಯ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ವ್ಯೂಸ್ ಬರ್ತಾಯಿದೆ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಲೈಕ್ ಮಾಡಿ, ನಮ್ಮನ್ನು ಬೆಳೆಸಿ. ಸೊ ಎಲ್ಲರ ಥರ. ಅಲ್ಲಿಂದ ಆದಮೇಲೆ ಸೀದಾ ಮನೆಗೆ ಬಂದುಬಿಟ್ಟು ಲೇಟಾಗಿ ಹೋಗ್ಬಿಟ್ಟಿತ್ತು ಅಂತೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.